ಯಾಕೆ ಇಷ್ಟೊಂದು ಅಪ್ಸೆಟ್ ಆಗಿದ್ಯಾ? ಮೊದಲು ಈ ವಾಟರ್ನ ಡ್ರಿಂಕ್ ಮಾಡು, ಸ್ವಲ್ಪ ಸಮಾಧಾನ ಆಗುತ್ತೆ. ಡ್ರಿಂಕ್ ಮಾಡು. ಕಂಡವನ್ನ ಕಲ್ಕೊಂಡು ಬರೋದು ನೀರು ಕುಡಿಸೋದು, ಕಲ್ಕೊಂಡು ಬರೋದು ನೀರು ಕುಡಿಸೋದು, ಇದೇ ಆಗೋಯ್ತಲ್ಲಮ್ಮ ನಿನ್ ಕೆಲಸ. ಡೋಂಟ್ ಟಾಕ್ ರಬೀಶ್. ಇವಳಿಗೆ ಯಾವ ತರ ಪ್ರಾಬ್ಲಮ್ ಆಗಿದೆ ಅಂತ ನಿಮ್ಗೆ ಗೊತ್ತಾದ್ರೆ ನೀವು ಆಶ್ಚರ್ಯದಿಂದ ಆಗ್ಬಿಡ್ತೀರ. ಅವ್ರ ತೊಂದರೆ ಏನು ಅಂತ ಹೇಳಿ ಅದನ್ನ ಕೇಳಿದ ಮೇಲೆ ಆಗ್ತೀನೋ ಗೊತ್ತಾಗುತ್ತೆ. ಡಿಸ್ಕಸ್ಟಿಂಗ್ ಪೀಪಲ್. ಸುಜಾತ, ಈಗ ಹೇಳು, ನಿನ್ ಬೇಬಿ ಎಲ್ಲಿ ಯಾವಾಗ ಹೇಗೆ ಕಳೆದು ಹೋಯ್ತು? ಗೊತ್ತಿಲ್ಲ. ಗಂಡು ಮಗು ಆಸ್ಪತ್ರೆಗೆ ಕಳೆದೋಯ್ತು. ಕೇಳಿದ್ರೆ ಯಾರು ಸರಿಯಾಗಿ ಉತ್ತರ ಕೊಡ್ತಿಲ್ಲ. ಇದಕ್ಕೆಲ್ಲ ರೆಸ್ಪಾನ್ಸಿಬಲ್ ಹಾಸ್ಪಿಟಲ್ ಅವರೇ ಅಲ್ವಾ? ಹೌದು, ಅದು ಸಣ್ಣ ಆಸ್ಪತ್ರೆ. ಅಲ್ಲಿ ದೊಡ್ಡದಾಗಿ ಬೋರ್ಡ್ ಹಾಕಿದ್ದಾರೆ, ನಿಮ್ ವಸ್ತುಗಳಿಗೆ ನೀವೇ ಜವಾಬ್ದಾರರು ಅಂತ. ಬೋರ್ಡ್ ನೋಡಿದ ಮೇಲೂ ನಿನ್ನ ಹುಷಾರಲ್ಲಿ ನೀನಿಲ್ದೆ ಮಗುನ ಕಳ್ಕೊಂಡು ಬಂದಿದ್ದೀಯಲ್ಲ, ಅಯ್ಯೋ ಕೋಟಿಗಿಂತ ಕಡಿಯಾಗಿ ಹೋಗಮ್ಮ. ಹಲೋ, ಎಕ್ಸ್ಕ್ಯೂಸ್ ಮೀ ಅತ್ತೆ, ವಾಟ್ ಆರ್ ಯು ಟಾಕಿಂಗ್? ಕೋತಿ ತನ್ನ ಮರಿನ ಹೊಟ್ಟೆಲಿಟ್ಕೊಂಡು ಭದ್ರವಾಗಿ ಕಾಪಾಡುತ್ತೆ. ಮರದಿಂದ ಮರಕ್ಕೆ ಜಂಪ್ ಮಾಡುವಾಗಲೂ ಆ ಮರಿ ಕೆಳಗೆ ಬೀಳದಂತೆ ಭದ್ರವಾಗಿ ಹಿಡ್ಕೊಂಡಿರುತ್ತೆ. ಅದಕ್ಕಿಂತ ಕಡಿಯಾಗಿ ಹೋದ್ಲಲ್ಲ ಅಂತ ಹೇಳಿದೆ. ಮೈ ಗಾಡ್, ಥ್ಯಾಂಕ್ ಯು ವೆರಿ ಮಚ್. ಯು ಜಸ್ಟ್ ಕೀಪ್ ಕ್ವೈಟ್. ಅಲ್ಲ ಸುಜಾತ ಅವ್ರೆ, ಮಗು ನಿಮ್ ಜೊತೆಲೇ ಇತ್ತು ಅಂದ್ಮೇಲೆ ಅದು ಹೇಗೆ ಕಳ್ದೋಗ್ಬಿಡುತ್ತೆ? ಅದು ನನ್ ಬಾತ್ರೂಮ್ ಹೋಗಿದ್ದೆ, ಬರೋ ಅಷ್ಟರಲ್ಲಿ ಮಗು ಕಳ್ತನ ಆಗೋಯ್ತು. ತಪ್ಪು ಮಾಡ್ಬಿಟ್ರಿ ನೀವು. ಬಾತ್ರೂಮ್ಗೆ ಹೋಗ್ಬೇಕಾದ್ರೆ ಮಗುನ ಜೊತೆಲೇ ಕರ್ಕೊಂಡು ಹೋಗಿದ್ದಿದ್ರೆ ಮಗು ಕಳ್ದೋಗ್ತಾ ಇತ್ತಾ? ಪಲ್ಲು, ಲೂಸ್ ತರ ಮಾತಾಡ್ಬೇಡ, ಸ್ವಲ್ಪ ತೆಪ್ಪಗೆ ನಿಂತ್ಕೋ. ಹುಡುಗಿಯರನ್ನ ಕಿಡ್ನಾಪ್ ಮಾಡ್ತಾಳೆ ಅಂತ ಕೇಳಿದ್ದೆ, ಹುಟ್ಟಿದ ಮಗುನು ಕಳ್ತನ ಮಾಡ್ತಾಳ. ಅಯ್ಯೋ, ನಮ್ಮ ಕಾಲದಲ್ಲಿ ಹೀಗಿರ್ಲಿಲ್ಲಪ್ಪ. ಯಾವುದೋ ಒಂದು ಮಲಕ್ಕೆ ಜೋಳಿಗೆ ಕಟ್ಟಿ ಅದರಲ್ಲಿ ಮಗುನ ಮಲಗಿಸಿ ಯುದ್ಧಕ್ಕೆ ಹೋದ್ರೆ ಯುದ್ಧ ಮುಗಿಸ್ಕೊಂಡು ಬರೋವರೆಗೂ ಆ ಮಗು ಜೋಳಿಗೆಲಿ ಆಟ ಆಡ್ಕೊಂಡು ನಿಲ್ತಿತ್ತು. ಒಂದು ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಹೇಗೆ? ಇದರಲ್ಲಿ ಎಲ್ಲರೂ ಶಾಮೀಲಾಗಿರ್ತಾರೆ. ಆಸ್ಪತ್ರೆಯಲ್ಲಿ ಈ ತರ ಕಳ್ತನ ಆಗಾಗ ನಡೀತಿರುತ್ತಂತೆ. ಇಷ್ಟೆಲ್ಲ ವಿಷಯ ಗೊತ್ತಿದ್ದು ಹೆರಿಗೆಗೆ ಅದೇ ಆಸ್ಪತ್ರೆಗೆ ಹೋಗಿದ್ದೀಯಲ್ಲ, ನಿನ್ನ ಬುದ್ಧಿಗೇನು ಲಾಭ ಪಡೆದಿತ್ತ? ನನ್ಗೇನ್ ಗೊತ್ತು, ಹೆರಿಗೆಗೆ ಅಂತ ಆಸ್ಪತ್ರೆಗೆ ಅಡ್ಮಿಟ್ ಆಗಿ ಮಗುನ್ ಕಳ್ಕೊಂಡ್ಮೇಲೆ ಗೊತ್ತಾಗಿದ್ದು ಹೀಗೆಲ್ಲ ನಡೆಯುತ್ತೆ ಅಲ್ಲಿ ಅಂತ. ಜಾಜಿ, ದಯವಿಟ್ಟು ನನ್ನ ಮಗುನ ಹೇಗಾದ್ರೂ ಹುಡುಕಿಸ್ಕೊಡಿ. ಇಲ್ದಿದ್ರೆ ಈ ಸ್ಕಾರ್ಫ್ ಅಲ್ಲಿ ಇಲ್ಲೇ ಹ್ಯಾಂಗ್ ಮಾಡ್ಕೋತೀನಿ. ಪ್ಲೀಸ್ ಪ್ಲೀಸ್, ಹಾಗೆಲ್ಲ ಮಾಡ್ಕೋಬೇಡ. ಯು ಡೋಂಟ್ ವರಿ, ನಿನ್ ಮಗುನ ನಾನು ಹುಡ್ಕಿಸ್ಕೊಡ್ತೀನಿ. ಹಬಿಡಿ ಯಾರ್, ಕಮ್ ಹಿಯರ್. ವಾಟ್ ಮೀಡಿಯಾ ಗುಬ್ಬಿ, ತಾವು ನಮ್ಮನ್ನು ಏನೋ ಕರ್ದಂಗಿತ್ತಪ್ಪ. ಹಬಿ, ಇವಳು ನನ್ನ ಫ್ರೆಂಡು ಸುಜಾತ ಅಂತ. ಹೆರಿಗೆಗೆ ಅಂತ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ಲು. ಇಷ್ಟ ಆಯ್ತು. ಪಾಪ ಮಗುನ ಕಳ್ಕೊಂಡಿರೋ ದುಃಖ ಸುಜಾತ ಅವ್ರಿಗೆ. ಇಷ್ಟು ವರ್ಷ ಆದ್ರೂ ನಮಗೂ ನಿಮಗೂ ಒಂದೇ ಒಂದು ಮಗು ಆಗ್ಲಿಲ್ವಲ್ಲ ಅನ್ನೋ ದುಃಖ ನಮ್ಮ ರಂಗಮ್ಮನಿಗೆ. ರಬೀಶ್, ನಿಮ್ದು ಒಂದು ಡಿಟೆಕ್ಟಿವ್ ಏಜೆನ್ಸಿ ಇದೆ, ಮಕಾಡೆ ಮಲಗಿದೆ. ವಾಟ್ ಇಸ್ ದ ಯೂಸ್? ನಮಗೂ ಹೆಂಡತಿ ಅಂತ ಒಬ್ಬಳಿದ್ದಾಳೆ, ನಾವು ಬೆಡ್ರೂಮ್ ಅಂತ ಅಷ್ಟು ದೊಡ್ಡ ರೂಮ್ ಕಟ್ಸಿದೀವಿ. ವಾಟ್ ಇಸ್ ದ ಯೂಸ್? ಯಾವ್ದನ್ನೋ ಯಾವ್ದಕ್ಕೋ ಲಿಂಕ್ ಮಾಡ್ಬೇಡಿ. ಪಾಪ ಸುಜಾತ ಮಗುನ್ ಕಳ್ಕೊಂಡಿರೋ ದುಃಖದಲ್ಲಿದ್ದಾಳೆ. ನೀವು ನಿಮ್ಮ ಡಿಟೆಕ್ಟಿವ್ ಬ್ರೈನ್ ಯೂಸ್ ಮಾಡಿ ಇವಳ ಮಗುನ ಹುಡ್ಕೊಡಿ. ಅಲ್ಲ, ಹುಡುಕ್ ಕೊಡೋದನ್ನ ಹುಡುಕ್ ಕೊಟ್ಬಿಡ್ತೀವಿ, ಆದ್ರೆ ನಮ್ಮ ಕೆಲವು ಬೇಡಿಕೆಗಳು ಅಂತ ಇರ್ತಾವಲ್ಲ. ಯು ಡೋಂಟ್ ವರಿ, ಅದನ್ನ ಸುಜಾತ ಈಡೇರಿಸ್ತಾಳೆ. ನಮಗೆ ಅವ್ರು ಈಡೇರ್ಸೋದು ಬೇಕಾಗಿಲ್ಲ ಕಣ್ರಿ, ತಾವೇನಾದ್ರೂ ಈಡೇರ್ಸೋದಾಗಿದ್ರೆ ಹೇಳಿ. ಓಕೆ ಹಬೆ, ನೋಡಿ, ನೀವು ಸುಜಾತ ಮಗನ ಹುಡುಕ್ ಕೊಟ್ಟಿದ್ದೆ ಆದ್ರೆ ನಾನು ನೀವು ಬೆಡ್ರೂಮ್ ಅಲ್ಲಿ ಕೂತ್ಕೊಂಡು ಲೈಟ್ ನ ಡಿಮ್ ಮಾಡ್ಕೊಂಡು ಲೈಟ್ ನ ಡಿಮ್ ಮಾಡ್ಕೊಂಡು ಚೌಕಾಬಾರ ಆಡೋಣ. ಚೌಕಾಬಾರ ಆಡೋದಕ್ಕೆ ಲೈಟ್ ಯಾಕೆ ಡಿಮ್ ಆಗ್ಬೇಕು? ನಮಗೆ ಅದೆಲ್ಲ ಬೇಕಾಗಿಲ್ಲ. ಏನೋ ನಿಮ್ಮ ಕಡೆಯಿಂದ ನಮಗೊಂದು ಮುತ್ತ, ಒಂದು ಪುತ್ತ, ಒಂದು ಉಮ್ಮ, ಒಂದು ಚುಮ್ಮ ಸಿಕ್ಕ ಆಗಿದ್ರೆ ಹೇಳಿ. ಅಡ್ವಾನ್ಸ್ ಇಲ್ಲದೆ ಯಾವ ಕೆಲಸಕ್ಕೂ ಕೈ ಹಾಕ್ಬೇಡ. ಓ ಮೈ ಗಾಡ್, ತಾಯಿ ಮಗ ಇಬ್ರು ಒಂದೇ ತಕ್ಕಡಿಲ್ಲ ತೂಗ್ಬೋದು. ವಾಟ್ ಇಸ್ ದಿಸ್? ಸುಜಾತ ಮುಂದೆನೆ ಈ ರೀತಿ ಎಲ್ಲ ಟಾಕ್ ಮಾಡ್ತಾ ಇದೀರಲ್ಲ, ನಿಮಗೆ ಸ್ವಲ್ಪನೂ ಶೇಮ್ ಆಗಲ್ವಾ? ಅದಕ್ಕೆ ಯಾಕೆ ಶೇಮ್ ಆಗ್ಬೇಕು? ಅಷ್ಟೆಲ್ಲ ವಿಷಯ ನಾವು ತಿಳ್ಕೊಂಡಿದ್ದಕ್ಕೆ ಪಾಪ ಅವ್ರಿಗೊಂದು ಪಾಪಚ್ಚಿ ಅಂತ ಆಗಿರೋದು. ನೋಡಿ, ಈ ತರ ವಿಷಯ ಎಲ್ಲ ಪಬ್ಲಿಕ್ ಆಗಿ ಮಾತಾಡ್ಬೇಡ. ನಾವಿಬ್ರೆ ಪ್ರೈವೇಟ್ ಆಗಿ ಕುತ್ಕೊಂಡು ಮಾತಾಡೋಣ. ಈಗೇನು ಸುಜಾತ ಮಗನ ಹುಡುಕ್ ಕೊಡ್ತೀರಾ ಇಲ್ವಾ? ಅಲ್ಲ, ಆಸ್ಪತ್ರೆ ಒಳಗೂ ಹೊರಗೂ ಎಲ್ಲ ಕಡೆ ಹೋಗಿ ಅಷ್ಟೆಲ್ಲ ಕೆಲಸ ಮಾಡ್ಕೊಂಡ್ ಬರ್ಬೇಕು ಅಂದ್ರೆ ಒಬ್ಬನ ಕಡೆಯಿಂದ ಸ್ವಲ್ಪ ಕಷ್ಟ ಆಗಬಹುದು. ಅಭಿ, ಯು ಡೋಂಟ್ ವರಿ, ನಿಮ್ಗೆ ಅಸಿಸ್ಟೆಂಟ್ ಆಗಿ ಪದ್ದು ವಿಟ್ಲನ್ನ ಕಳಿಸ್ತೀನಿ. ವೇಟ್, ಪದ್ದು ವಿಟ್ಲ, ಕಮ್ ಹಿಯರ್. ನೀವು ಕದ್ದಿದ್ರ ಅಂತ ಬಂದಿದೀವಿ. ಪಾಂಡುರಂಗ, ನೀನೇನಾದ್ರೂ ಕರ್ದಿದ್ರ ನಮ್ಮ ಅಪ್ರಾಣಿಗೂ ಬರ್ತಿರ್ಲಿಲ್ಲ. ರಾಜ್ಯಕ್ಕೆ ನೀವ್ಯಾರು? ನಮ್ಮ ಪಾಲಿನ ಧನಲಕ್ಷ್ಮಿ ಇದ್ದ ಹಾಗೆ ದನ ಇಟ್ಬಿಟ್ಟು ಅದೇನ್ ಮಾಡ್ಬೇಕು ಅಂತ ಹೇಳಿ. ಒಂದು ಸಲ ಈ ತರ ಅಡ್ಡ ದಿಡ್ಡಿ ಮಾತಾಡಿದ್ರೆ ಅಂದ್ರೆ ನಿಮ್ಮಿಬ್ರಿಗೂ ನಾನೇ ನಾವು ನಿನ್ನ ಜೊತೆ ಮಾತಾಡ್ತಿಲ್ಲ, ನಾವು ಮಾತಾಡ್ತಾ ಇರೋದು ಜಾಜಿ ಅವ್ರ ಜೊತೆ. ಜಾಜಿ ಅವರೇ, ಕೈ ಬಿಸಿ ಮಾಡಿ ಅದೇನ್ ಕೆಲಸ ಮಾಡ್ಬೇಕು ಹೇಳಿ. ಅಭಿ ಹೇಳ್ದಾಗ ಕೇಳಿ. 200 ರೂಪಾಯಿ ಕೊಟ್ಟಿದ್ರಿ ಅಂದ್ಮೇಲೆ ಬಾಬನ ಮಾತೇನು, ರಸ್ತೆಯಲ್ಲಿ ಹೋಗೋ ದಾಸೇನ ಮಾತು ಕೇಳ್ಬಿಡ್ತೀವಿ. ಅದೇನ್ ಮಾಡ್ಬೇಕು ಹೇಳಿ ಬಾಬಾ? ಕೊಟ್ರೆ 200 ರೂಪಾಯಿ ಕೊಡ್ರ.
ಅಲ್ಲೋ ಪದ್ದು, ನಾವು ಡಿಟೆಕ್ಟಿವ್ ಕೆಲಸ ಮಾಡಕ್ ಬಂದಿದ್ದೀವಿ. ಹ್ಯಾಟು ಕರಿ ಕೊಟ್ಟು ಏನು ಬೇಡವಾ? ಬಂದಾಕ ತಲೆ ಮೇಲೆ ಹಾಕೋ. ನಾವು ಆ ಉತ್ತರದಲ್ಲಿ ಬಂದ್ಬಿಟ್ರೆ ನೋಡೋ ಜನಕ್ಕೆ ನಮ್ಮ ಮೇಲೆ ಅನುಮಾನ ಬಂದ್ಬಿಡುತ್ತೆ ಕಣ್ರ. ಅದಕ್ಕೆ ಮೂವರು ಈಗ ಮಫ್ತಿನಲ್ಲಿ ಬಂದಿದ್ದೀವಿ. ಲೇ ಪಾಂಡ್ರಂಗ, ಮಕ್ಕಳ ಕಳ್ಳಿ ಎಲ್ಲಿದ್ದಾಳೆ ಅಂತ ಹೇಳೋ, ನಾವಿಬ್ರು ಹೋಗಿ ಎತ್ತಾಕೊಂಡ್ ಬಂದ್ಬಿಡ್ತೀವಿ. ಅದನ್ನ ಕಂಡುಹಿಡಿಬೇಕು ಅಂತ ತಾನೇ ನಾನು ನಿಮ್ಮನ್ನ ಇಲ್ಲಿ ಕರ್ಕೊಂಡ್ ಬಂದಿರೋದಪ್ಪ. ಎಲ್ಲರೂ ಸರಿಯಾಗಿ ಕೇಳಿಸ್ಕೊಳ್ಳಿ. ಈ ರಸ್ತೆ ಏನಿದೆಯಲ್ಲ, ಇದು ಆಸ್ಪತ್ರೆಯ ಹಿಂದಿನ ರಸ್ತೆ. ಆಸ್ಪತ್ರೆಯ ಪ್ರಮುಖ ಚಟುವಟಿಕೆಗಳೆಲ್ಲ ನಡೆಯೋದು ಈ ರಸ್ತೆನಲ್ಲಿ. ಎದುರುಗಡೆ ಕಾಣಿಸ್ತಾ ಇದೆಯಲ್ಲ, ಅದೇ ಆಸ್ಪತ್ರೆ ಕಂಡ. ಈಗ ನೀವಿಬ್ರು ಹೊರ ರೋಗಿಗಳ ಸೋಗಿನಲ್ಲಿ ಬ್ಯಾಂಡೇಜ್ ಮಾಡ್ಕೊಳ್ಳೋದಕ್ಕೆ ಅಂತ ಆಸ್ಪತ್ರೆ ಸೇರ್ಕೊಳ್ತಾರೆ. ಅಲ್ಲಿ ಹೋಗಿ ಆದ್ಮೇಲೆ ಆ ಮಕ್ಕಳು ಕಳ್ರು ಯಾರು, ಅದೇನ್ ಕತೆ, ಅದು ಹೆಂಗ್ ನಡೆಯುತ್ತೆ, ಅದ್ರ ಇನ್ಚಾರ್ಜ್ ಯಾರು, ಎಲ್ಲ ಮಾಹಿತಿಗಳನ್ನ ಕಲೆಕ್ಟ್ ಮಾಡ್ಕೊಂಡು ನೆಟ್ ಇಲ್ಲಿಗೆ ಬರ್ತೀರಾ. ನಾನು ಇಲ್ಲೇ ನಿಂತ್ಕೊಂಡು ನಿಮ್ಮಿಬ್ಬರಿಗೋಸ್ಕರ ಕಾಯ್ತಾ ಇರ್ತೀನಿ. ಲೇ ಪಾಂಡ್ರಂಗ, ನಮ್ಮ ಬಾಡಿಗಳು ಮುಂದೆ ಹೋಗೋದಕ್ಕೆ ಏನು ಕೊಡ್ಲೇ ಇಲ್ವಲ್ಲ? ಒಬ್ಬೊಬ್ರಿಗೆ 200 ರೂಪಾಯಿ. ಮುಟ್ಟಿ ಬೇಗ ಮುಟ್ಟಿ. ನೀವಿಬ್ರು ಈ ನೋಟನ್ನು ಮುಟ್ಟಿದ್ರಿ ಅಂದಮೇಲೆ ಇನ್ನು ಯಾವ ನಾಯಿಗೆ ಹಾಕಿದ್ರು ಅದು ಮುಟ್ಟಲ್ಲ, ಇದು ನಿಮ್ದೇನೆ. ಬರೀ ಮುಚ್ಚಿದ್ರೆ ಆ ದುಡ್ಡು ನಮ್ ಜೇಬ್ ಸೇರೋದು ಯಾವಾಗ? ನೀವು ಮಕ್ಕಳ ಕಳ್ಳಿನ ಹಿಡ್ಕೊಂಡು ಬಂದಾಗ. ನೀವು ಸುಮ್ಮನೆ ಹೋಗ್ಬಿಟ್ಟು ನಾವು ಹೊರ ರೋಗಿಗಳು ಅಂದ್ರೆ ಯಾರೋ ನಂಬ್ತಾರೆ, ಅದಕ್ಕೆ ಒಂದೊಂದು ಬಿಟ್ಟಿದ್ದೀನಿ. ನೀವು ಆಸ್ಪತ್ರೆ ಸೇರೋವಷ್ಟರಲ್ಲಿ ಮೂಗಿಂದ ರಕ್ತ ಐತೆ. ಬ್ಯಾಂಡೇಜ್ ಮಾಡಿಸ್ಕೊಳ್ಳೋ ನೆಪದಲ್ಲಿ ಆಸ್ಪತ್ರೆಗೆ ಹೋಗಿ ಮಾಹಿತಿ ನೆತ್ತಾರೆ. ಮೇಡಮ್, ಪಾಂಡುರಂಗ ಯಾರಿಗೋ ಮಗುನ ಹುಡುಕ್ತಾ ಇದ್ದಾನೆ. ಓಕೆ, ಬಿಡದೆ ಅವನನ್ನ ಫಾಲೋ ಮಾಡು. ಓಕೆ ಮೇಡಮ್. ಇಂಥ ಚಿಕ್ಕ ಗಾಯಕ್ಕೆಲ್ಲ ಬ್ಯಾಂಡೇಜ್ ಏನ್ ಬೇಕಾಗಿಲ್ಲ. ಬ್ಲಡ್ ಬಂದಾಗೆಲ್ಲ ಒರೆಸ್ಕೊಳ್ಳಿ ಅಂತ ಹತ್ತಿ ಕೊಟ್ಟಿದ್ದಾರೆ. ನೀವೇನು ಬೇಕಾದ್ರೂ ಬರ್ಸ್ಕೊಳ್ರೋ. ಆಪರೇಷನ್ ನಗು ಮಗು ಮಗು ನಗು ಏನಾಯ್ತು? ವಿಚಾರಿಸಿದ್ವಿ ಕಣ, ಇಲ್ಲಿ ಮಕ್ಕಳನ್ನ ಕದ್ದು ಬಾರದೆ ಒಂದು ದೊಡ್ಡ ದಂಧೆ ಆಗ್ಬಿಟ್ಟಿದೆ. ಅದೆಲ್ಲ ಇರ್ಲಿ ಕಣ್ರೋ. ಆ ಮಕ್ಕಳ ಕದಿಯೋ ಡಿಪಾರ್ಟ್ಮೆಂಟ್ಗೆ ಯಾರು ಇನ್ಚಾರ್ಜು ಅಂತ ತಿಳ್ಕೊಂಡು ಬಂದ್ರೇನ್ರೋ? ಒಬ್ಳು ಲೇಡಿ ಕಳ್ಳಿ ಪವಿತ್ರ ಅಂತ ನರ್ಸು. ಅವಳಿಗೆ ಸಂಬಳ ಕಮ್ಮಿ, ಗಿಂಬಳ ಜಾಸ್ತಿ. ದೊಡೂತಿ ಹೆಂಗ್ಸು. ಅವಳು ಬಡವ್ರ ಮಕ್ಕಳ ಕದಿತಾಳೆ, ಶ್ರೀಮಂತರಿಗೆ ಮಾರ್ತಾಳೆ. ಅವಳು ಇಲ್ಲಿ ಕರ್ಕೊಂಡು ಬಂದ್ಬಿಟ್ಟಿದ್ರೆ ನಾನೇ ಮುಂದೆ ನಿಂತು ಡೀಲ್ ಮಾಡ್ಬಿಡ್ತಾ ಇದ್ನಲ್ಲ. ಹೇಳಿದಿವಿ ಸಾವುಕಾರರು ಬಂದೇರೆ ನಿಮ್ ಕಡೆಯಿಂದ ಅವ್ರಿಗೊಂದು ಮಗು ಬೇಕು ಅಂತ. ನನಗೆ ಬೇಕಾಗಿರೋದು ಅವಳ ಕಡೆಯಿಂದ ಒಂದು ಮಗು ಅಲ್ಲ ಕಣೋ, ಕದ್ದು ಮಗು. ಪವಿತ್ರಂಗ ಹೇಳಿದೀವಿ, ಅವಳಿಂದನೂ ಬರ್ತಾಳೆ. ಅಲ್ಲಿವರೆಗೂ ನಾವು ಅಲ್ಲಿ ನಿಂತಿರ್ತೀವ. ಅಲ್ಲಿಂತ ಏನ್ ಮಾಡ್ತೀರಾ? ಮೂಗು ಒರ್ಸ್ಕೊಂಡ್ ತರ್ತೀವಿ. ನನಗೇನು ಗೊತ್ತಿಲ್ಲ. ನನಗೂ ಏನೂ ಗೊತ್ತಿಲ್ಲ. ನಿಮ್ಗೇನ್ ಬೇಕು ಅದು ನನಗೆ ಗೊತ್ತಿಲ್ಲ. ನನಗೊಂದು ಗಂಡು ಮಗು ಬೇಕು, ಅದು ನನಗೆ ಗೊತ್ತಿಲ್ಲ. ನನ್ನ ಹತ್ರ 2 ಮಕ್ಕಳಿದೆ, ಅದು ನನಗೆ ಗೊತ್ತಿಲ್ಲ. ಮಕ್ಕಳ ಫೋಟೋ ತೋರಿಸ್ಬಿಟ್ರೆ ಯಾರಿಗೂ ಗೊತ್ತಾಗಲ್ಲ. ನೀವು ಬೇಗ ನೋಡ್ಕೊಂಡ್ಬಿಟ್ರೆ ಅದು ಗೊತ್ತಿಲ್ಲ. ನೀವು ಆ ಕಡೆ ತಿರ್ಕೊಂಡಿದ್ರೆ ನಾನು ಬೇಗ ಬೇಗ ಮಗು ನೋಡ್ಕೊಂಡಿದ್ದು ಯಾರಿಗೂ ಗೊತ್ತಾಗಲ್ಲ. ನೋಡ್ಕೊಂಡ್ರಾ? ಆಯ್ತಾಯ್ತು. ನಿಮ್ಗೆ ಎಷ್ಟು ಮಗು ಬೇಕು? ಈಗಿನ ಕಾಲದಲ್ಲಿ ಒಂದು ಮಗುನ ಸಾಕೋದೇ ಕಷ್ಟ. ನನಗೆ ಒಂದು ಮಗು ಸಾಕು. ಆದರೆ ಆ ಮಗುನ ತಗೊಂಡಿರೋ ವಿಚಾರ ಯಾರಿಗೂ ಗೊತ್ತಾಗಬಾರ್ದು. ನಾನು ನನ್ನ ಸ್ವಂತ ಮಗು ಅಂತ ಸಾಕ್ತೀನಿ. ನನಗೂ ನಿಮ್ಮ ಥರ ಗಿರಾಕಿಗಳೇ ಬೇಕು. ನಾನು ನಿಮಗೆ ಮಗು ಮಾರಿದ್ದೀನಿ ಅನ್ನೋ ವಿಷಯ ಯಾರಿಗೂ ಗೊತ್ತಾಗಬಾರ್ದು. ಸರಿ, ರೇಟ್ ಎಷ್ಟು? 2 ಲಕ್ಷ. ಅಲ್ಲೆಲ್ಲ ಬರೀ 1 ಲಕ್ಷಕ್ಕೆ ಸಿಗುತ್ತಂತೆ. ಕಡಿಮೆ ರೇಟಿಗೆಲ್ಲ ಮಗು ಸಿಕ್ಕಲ್ಲ ಸರ್. ನಮ್ಮ ಬಾಸ್ ಚಂಪಾ ಅನ್ನೋ ಹುಡುಗಿಗೆ ಹೇಳಿದ್ರೆ ಫ್ರೀಯಾಗಿ ಮಗು ಎತ್ಕೊಟ್ಬಿಟ್ಟಿರೋಳು. ಅದು ಲೇಟ್ ಆಗುತ್ತೆ ಅಂತ ನಿನಗೆ ಹೇಳ್ತಾ ಇರೋದು. ಸರ್, ಅವ್ರು ನಿಮ್ಮ ಕಡೆ ಇರ್ತಾನೆ. ಏಜೆಂಟ್ಗಳು ಅವಕ್ಕೆ ಬೇರೆ ನಾನು ಕಮಿಷನ್ ಕೊಟ್ಟು ಸಾಯ್ಬೇಕು. ನೀನು ನೋಡಿದ್ರೆ 2 ಲಕ್ಷ ರೂಪಾಯಿ ಹೇಳ್ತಾ ಇದೀಯಾ? ಸರ್, ಏನ್ ಮಾಡೋದು ಸರ್? ಆಸ್ಪತ್ರೆಯಲ್ಲಿ CC ಕ್ಯಾಮ್ರಾ ಅಳವಡಿಸಿದ್ದಾರೆ. ಸೆಕ್ಯೂರಿಟಿ ಬೇರೆ ತುಂಬಾ ಟೈಟು. ನೀವು ನೋಡಿದ್ರೆ ನೋಡಿ, ಇಷ್ಟ ಇದ್ರೆ ತಗೊಳ್ಳಿ, ಇಲ್ಲ ಅಂದ್ರೆ ಬಿಡಿ, ಹೋಗ್ತೀನಿ. 1,10,000. ಚೌಕಾಸಿ ಬೇಡ ಸರ್. 1,20,000. ಅದೆಲ್ಲ ಬೇಕಾಗಿಲ್ಲ ಸರ್. ನೋಡಿ, ಒಂದೇ ಮಾತು, 1.5 ಲಕ್ಷ. ಇಷ್ಟ ಇದ್ರೆ ತಗೊಳ್ಳಿ, ಇಲ್ಲ ಅಂದ್ರೆ ಬಿಡಿ, ಹೋಗ್ತೀನಿ. ಫಿಕ್ಸು. 10,000 ರೂಪಾಯಿ ಅಡ್ವಾನ್ಸು. ಮಗುನ ಕೈಗೆ ತಂದು ಕೊಟ್ಟಾದ್ಮೇಲೆ ಮಿಕ್ಕಿ ದುಡ್ಡು ಕೊಡೋದಾಗುತ್ತೆ. ಸರ್, ಮಗು ಕೊಟ್ಮೇಲೆ ಬಕ್ಷಿಸ್ ಕೊಡ್ಬೇಕಾಗುತ್ತೆ. నేను ಮಗು ಕೈಗ? ಅಲ್ಲ ಸರ್, ನನ್ನ ಕೈಗೆ. ಸರಿ, ಮಗು ಚೆನ್ನಾಗಿದ್ರೆ ಕೊಡೋದಾಗುತ್ತೆ. ಮಗುಗೇನಾಗಿದೆ? 3.25 kg ಇದೆ. ಸರಿ, ನಾಳೆ ಇದೇ ಸಮಯಕ್ಕೆ ಕರೆಕ್ಟಾಗಿ ಮಗು ತಂದು ಒಪ್ಪಿಸ್ಬಿಡ್ಬೇಕು. ಸರ್, ಬರ್ತೀನಿ. ಬೇರೆ ಯಾರಾದ್ರೂ ಗಿರಾಕಿ ಇದ್ರೆ ಕರ್ಕೊಂಬನ್ನಿ. ಮೇಡಮ್, ಪಾಂಡುರಂಗ ಯಾವುದೋ ಕಳುವಾದ ಮಗುನ ಹುಡುಕ್ತಾ ಇದ್ದಾನೆ. ಪವಿತ್ರನ ಲೇಡಿ ಹತ್ರ ಡೀಲ್ ಮಾಡ್ತಾ ಇದ್ದಾನೆ. ಸರಿ, ಪಾಂಡುರಂಗನ ಮೇಲೆ ಪೂರ್ತಿ ನಿಗಾ ಇಡು. ಆಗಾಗ ನನ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಇರು. ಬಾಯ್. ಓಕೆ ಮೇಡಮ್. ಪಾಂಡುರಂಗ ಅವರೇ, ಕರೆದ್ರೆ ಎಡಗಡೆ ಇರೋ ಮಗು ಬಲಗೈ ಮೇಲೆ ಮಚ್ಚೆ ಇದೆಯಲ್ಲ, ಇದೇ ನನ್ನ ಮಗು. ಪಾಂಡುರಂಗ ಅವರೇ, ಈಗ ನನ್ನ ಮಗು ಎಲ್ಲಿದೆ? ಅದು ಹೊರಟಿತ್ತ? ಅದಕ್ಕೆ ಹಾಲು ಕುಡಿಸಿದ್ರಾ?
ಅದು ನೋಡಿ ಸುಜಾತ ಅವರೇ, ನಾವು ಕೂಡ ಮಗುನ ನೋಡಿದ್ದು ಫೋಟೋದಲ್ಲಲ್ವಾ, ಹಂಗಾಗಿ ಆ ಮಗು ಏನೋ ಹಾಲು ಕುಡಿದಿತ್ತು ಅಥವಾ ಸುಪ್ಸ ಮಾಡ್ಕೊಂಡಿತ್ತು ಅಂತ ನೋಡೋಕ್ಕಾಗಲಿಲ್ಲ. ವೆರಿ 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 ಗುಡ್. ಜಾಜಕ್ಕೆ ನೀವು ವೆರಿ ಗುಡ್ ಅನ್ಬೇಕಾಗಿರೋದು ನಮ್ಮಿಬ್ರಿಗೆ, ಯಾಕೆಂದ್ರೆ ಈ ಕೆಲಸನ ಸಾಧಿಸಿದ್ದು ನಾವಿಬ್ರು. ಆ ಮಕ್ಕಳ ಕಳ್ಳಿ ಪವಿತ್ರನ ಕಣ್ಣಿಡ್ದವ್ರೆ ನಾವು. ಇನ್ಮೇಲಾದ್ರೂ ನೀವು ನಮಗೆ ಬೈಯೋದು ಹೊಡೆಯೋದು ಮಾಡೋ ಹಾಗಿಲ್ಲ. ಲೇ, ಈ ಕೆಲಸ ಕಂಪ್ಲೀಟ್ ಆಗೋವರೆಗೂ ನಾನು ಏನು ಮಾಡೋದನ್ನು ನಿಲ್ಸೋದಿಲ್ಲ. ಅದು ನೋಡಿ ಸುಜಾತ ಅವರೇ, ನಾಳೆ ಮಗುನ ಕರ್ಕೊಂಬರಕ್ಕೆ ಹೋಗ್ಬೇಕಾಗುತ್ತೆ, ಜೊತೆಲಿ ನೀವು ಬರಬೇಕಾಗುತ್ತೆ. ನಾನು ದುಡ್ಡು ಕೊಟ್ಬಿಟ್ಟು ಆ ಮಗುನ ಕೊಡಿಸ್ತೀನಿ. ಯಾಕೆ ದುಡ್ಡು ಕೊಡ್ಬೇಕು? ನೀವು ಮಗುನ ಕಳ್ಕೊಂಡು ಕೂತಿದ್ದೀರಾ, ಅದೀಗ ಕಳ್ಳರ ಕೈಯಲ್ಲಿದೆ, ದುಡ್ಡು ಕೊಟ್ಟರೆ ಅವ್ರು ವಾಪಸ್ ಕೊಡೋದು. ಪಾಂಡುರಂಗ, ಇದರಲ್ಲಿ ನಮ್ಮ ಕೆಲಸ ಏನು? ತುಂಬಾ ಇಂಪಾರ್ಟೆಂಟ್ ಕೆಲಸ ಇದೆಯಪ್ಪ. ನಾನು ಅವಳಿಗೆ ದುಡ್ಡನ್ನ ಕೊಡೋದು ಮತ್ತು ಅವಳು ನನಗೆ ಮಗು ಕೊಡೋದು, ಎಲ್ಲದನ್ನ ಮೊಬೈಲಲ್ಲಿ ರೆಕಾರ್ಡ್ ಮಾಡಬೇಕು. ಅದು ಪ್ರಮುಖ ಸಾಕ್ಷಿ ಆಗುತ್ತೆ ಕಂಡ್ರು. ಆಮೇಲೆ ಪೊಲೀಸ್ನವ್ರಿಗೆ ಹಿಡಿದು ಕೊಟ್ಬಿಟ್ಟು ನಾನು ದುಡ್ಡನ್ನ ವಾಪಸ್ ಪಡಿತೀನಿ. ತಗೋ ದುಡ್ಡು. ಕೈಯಲ್ಲಿ ಮಗು ಇಟ್ಕೊಂಡಿರಿ ತಾನೆ, ಕರೆಕ್ಟಾಗಿ 1.5 ಲಕ್ಷ ಇದೆಯಾ? ಯಾಕೆ ನೆನ್ನೆ ಒಂದು ರೇಟು ಇವತ್ತೊಂದು ರೇಟಾ? ನೆನ್ನೆ 10,000 ರೂಪಾಯಿ ಅಡ್ವಾನ್ಸ್ ಕೊಟ್ಟಿಲ್ವಾ? 1.40 ಇದೆ, ತಗೋ. ಸರಿ ತಗೊಳ್ಳಿ ಮಗುನ. ಬಕ್ಷಿಸು ಇಲ್ಲಿ ಮೇಲಿನ ಜೇಬಲ್ಲಿ ಎಷ್ಟಿದೆ ಅಷ್ಟು ನಿನಗೆ, ತಗೋ. ಇದೇನು ಬರೀ 10 ರೂಪಾಯಿನಾ? ಯಾರಿಗೂ ಕೊಡ್ಬೇಡ, ಒಬ್ಳು ಇಟ್ಕೊಂಡು ಮಜ್ಜ ಉಡಾಯಿಸ್ಬಿಡು. ಕೊಡೋದು 10 ರೂಪಾಯಿ, ಅದಕ್ಕೆ ಎಷ್ಟು ಮಾತು? ಇದು ನಿನಗೆ ಸರಿ ಅನ್ಸುತ್ತಾ? ಏನು ನೀನು ಎತ್ತು ಕೊಟ್ಟಂಗೆ ಆಡ್ತಾ ಇದೀಯ? ನಾನು ಎತ್ತು ಕೊಡದೇ ಇದ್ರು ಅದನ್ನ ಎತ್ತಿ ಮುದ್ದಾಡಿದೀನಿ. ಸುಜಾತ ಅವರೇ, ತಗೊಳ್ರಿ ನಿಮ್ಮ ಮಗನ. ಅಮ್ಮ ಎಲ್ಲಪ್ಪ ಹೋದ್ಲ? ಇನ್ಸ್ಪೆಕ್ಟರ್, ನಾನು ಶಿವರಾಜ್ ಅವ್ರ ಮಗಳು ನೀಲಾಂಬರಿ ಮಾತಾಡ್ತಿರೋದು. ಪಾಂಡುರಂಗ ಒಂದ್ ಮಗುನ ಕದಿಬೇಕು ಅಂತ ಆಸ್ಪತ್ರೆ ಹತ್ರ ಇದ್ದಾನೆ. ಬಂದು ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಳ್ಳಿ. ನನ್ನ ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ? ಹೆದರ್ಕೋಬೇಡ, ನಿನ್ಗೇನು ಆಗಲ್ಲ. ನನ್ ಮಗು ಸಿಗುತ್ತೆ, ಇನ್ನು 2 ದಿನ ಆಗುತ್ತೆ. ಅಲ್ಲಿವರೆಗೂ ತೆಪ್ಪಿದ್ರೆ ಸರಿ, ಇಲ್ಲ ಅಂದ್ರೆ ಉಸಿರು ಇಳಿಸ್ಬಿಡ್ತೀನಿ. ಎಲ್ಲೋಯ್ತಪ್ಪ ಈ ಅಮ್ಮ? ಮಗು ಯಾರದ್ರಿ? ಇದು ಮಗು ಸುಜಾತ, ನಮ್ಮ ಸುಜಾತಂದು. ಸುಜಾತ ನೀನ್ ಏನ್ರ? ಅಲ್ಲ ಸರ್, ಸುಜಾತ ಇಷ್ಟೊತ್ತು ಇಲ್ಲೇ ಇದ್ರು, ಈಗ ಏಕಾಏಕಿ ನಾಪತ್ತೆ. ಬಾಬಾ ಬಾ, ಏನಾಯ್ತು ಬಾಬಾ? ಎಲ್ರೋ ಸುಜಾತ ಎಲ್ರೋ? ಇಲ್ಲಿ ಮರದಿಂದ ಔಸ್ಕೊಂಡಿದ್ದಲ್ಲ. ಇಂಥ ಆಟ ನನ್ನ ಹತ್ರ ನಡೆಯೋದಿಲ್ಲ. ಮಗುನ ಕದ್ದು ಮಾರ್ತಾ ಇದ್ದೀರಾ ಅಂತ ನನಗೆ ಇನ್ಫಾರ್ಮೇಶನ್ ಬಂದಿದೆ. ಇಲ್ಲ ಯಾರು ಮಗು ಮಾರ್ತಾ ಇದ್ದೀರಾ ಹೇಳಿ? ಇಲ್ಲ ಸರ್. ಬಾಯ್ ಬಿಡ್ರೋ ಸರ್, ಕೈನಲ್ಲಿ ಮಗು ಇದೆ, ಇಲ್ಲಾಂದ್ರೆ ನಾನು ಏನು ಮಾಡ್ತಿದ್ದೆ ಅಂತ ನನಗೆ ಗೊತ್ತಿಲ್ಲ. ನಾನು ಏನ್ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ಇರಿ ಸರ್, ಸಾಕ್ಷಿ ಇದೆ, ತೋರಿಸ್ಬಿಡ್ತೀನಿ. ಏನು ಕಾಣ್ತಾನೆ ಇಲ್ವಲ್ಲೋ? ಗಂಡಿಗ್ಲೇಶ್ವರ, ಎಂತ ಅಗ್ನಿ ಪರೀಕ್ಷೆನಪ್ಪ. ಈ ಮುಂದೆ ನೆಟ್ಟಿಗೆ ರೆಕಾರ್ಡು ಮಾಡಿಲ್ಲ, ಇದ್ದದ್ದೇ ಇದು ಒಂದು ಸಾಕ್ಷಿ. ಹಾಳು ಮಾಡಿ ಇಟ್ಬಿಟ್ರಲ್ಲಪ್ಪ, ಏನ್ ಮಾಡೋದೀಗ? ಮಗು ಎಲ್ಲ ಇವರಿಬ್ರೆಲ್ಲ? ಅದು ಸರ್, ಬಹುಶಃ ಆ ಮಗುವಿನ ತಾಯಿ ಸಿಕ್ಕಿರ್ಬೇಕು, ಕೊಡೋದಕ್ಕೆ ಅಂತ ಹೋಗಿದ್ದಾರೆ. ನಿನ್ನ ಸ್ಟೇಷನ್ ತಗೊಂಡೋಗಿ ಚೆನ್ನಾಗಿ ರುಬ್ಬಿದ್ರೆ ಮಗುನ ಯಾರಿಗ್ ಮಾರ್ತಾ ಇದೀಯಾ ಅಂತ ಬಾಯ್ ಬಿಡ್ತೀಯಾ? ನಡಿಯೋ ಸ್ಟೇಷನ್ಗೆ, ನಡಿಯೋ ಸ್ಟೇಷನ್ಗೆ. ಜಾಜಿ ಅವರೇ, ಇದೇ ಮಗು ತಾನೆ? ಬಲ್ಗೆ ಮೇಲೆ ಮಚ್ಚೆ ಇದೆ ಅಂದ್ಮೇಲೆ ಇದೇ ಮಗು. ಏನಪ್ಪ ಮಗು ಎಷ್ಟು ಮುದ್ದಾಗಿದೆ ಅಲ್ವಾ? ಅಲ್ವಮ್ಮ ಪಲ್ಲು? ಬೆಟ್ಟದ ಮೇಲೆ ಮನೆ ಮಾಡಿ ಅಲ್ಲಿರೋ ಮರದ ಜೋಳಿಗೆ ಕಟ್ಟಿ ಆ ಜೋಳಿಗೆ ಈ ಮಗುನ ಹಾಕಿ ತೂಗ್ ಬಿಡ್ಬೋದು. ಮೈ ಗಾಡ್, ಹಬಿ ಅಲ್ರೋ? ಬಾವ ಪೊಲೀಸರು ಕೆಲಸ ಹಾಕೊಂಡ್ಬಿಟ್ಟಾರೆ. ಬೇಡ ಬಾವ್ರ ಕತೆ. ಪೊಲೀಸರು ಬಾವನ್ನ ಎತ್ತಾಕೊಂಡೋಗ್ಬಿಟ್ರು. ಸುಜಾತ ಎಲ್ರೋ? ಅವಳು ಮಿಸ್ಸಿಂಗ್. ರೇ ಜಾತಿ ಜಂಬಂತೀನಿ ಅವರೇ, ನಿಮ್ಮ ಕೇಸ್ಗಳನ್ನ ಏನಾದ್ರೂ ತಗೊಂಡ್ಬಿಟ್ರೆ, ಅಮ್ಮ ನಿಮ್ಮ ಕೇಸ್ಗಳು ತಗೊಂಡ್ಬಿಟ್ರೆ ನನಗೆ ಒಂದಲ್ಲ ಒಂದು ತೊಂದರೆ ತಪ್ಪಿದ್ದಲ್ಲ ಕಣ್ರೆ. ನೋಡ್ರೆ, ನಾನು ಮಗುವಿನ ಕಳ್ಳ ಅಂತ ಪೊಲೀಸ್ನವ್ರು ಹೇಳ್ಕೊಂಡೋಗಿ ಹಾಕೊಂಡು ಚೆನ್ನಾಗಿ ರುಬ್ಬಿಟ್ರು ಕಣ್ರೆ. ಅಲ್ಲ ಅಭಿ, ಅವ್ರ್ಯಾಕೆ ನಿಮ್ಮನ್ನ ಹೇಳ್ಕೊಂಡು ಹೋದ್ರು? ಮಗು ಸಿಕ್ತಾ ಸುಜಾತ ಅವ್ರಿಗೆ ಒಪ್ಸೋಣ ಅಂತ ಹುಡ್ಕೊಂಡು ಹೋದೆ ಕಣ್ರೆ. ಅಷ್ಟರಲ್ಲಿ ಸುಜಾತ ಅವರೇ ಗಾಯಪ. ರೇ, ನನಗೆ ಯಾಕೋ ಈ ಮಗು ಸುಜಾತದ ಅಂತ ಅನುಮಾನ ಬರ್ತಾ ಇದೆ. ಎಸ್ ಅಭಿ, ಈ ಮಗು ಸುಜಾತದೆ. ಸುಮ್ಮನೆ ರೇ, ಏನು ಆಡೋ ಮಾತು ಒಂದು ಅರ್ಥ ಬಿಡವಾ? ಅಲ್ಲ, ಮಗು ಅವ್ರದೇ ಆಗಿದ್ರೆ ಅವ್ರು ಯಾಕೋ ಮಗುನ್ ಬಿಟ್ಬಿಟ್ಟು ಎಸ್ಕೇಪ್ ಆಗ್ಬೇಕಿತ್ತು? ಎಲ್ಲೋ ಏನೋ ಪ್ರಾಬ್ಲಮ್ ಆಗಿದೆ, ಮಗುನ ಹುಡ್ಕೊಂಡ್ ಬನ್ನಿ ಅಂತ ನಿಮ್ಗೆ ಕಳ್ಸಿದ್ವಿ. ಮಗು ಸಿಕ್ತು, ಈಗ ಸುಜಾತ ಮಿಸ್ಸಿಂಗು. ಹಬಿ, ಮಿಸ್ ಆಗಿರೋ ಸುಜಾತನ ಹುಡ್ಕೋ ಜವಾಬ್ದಾರಿ ನಿಮ್ದು.
ಬನ್ನಿ ಇನ್ಸ್ಪೆಕ್ಟರ್, ಏನ್ ಸಮಾಚಾರ? ನಿಮ್ ಮನೇನೂ ಗೊತ್ತಾಯ್ತು, ನಿಮ್ ಮನೇಲಿ ಮಗು ಇರೋದು ಗೊತ್ತಾಯ್ತು. ಮಗುನ ಯಾಕೆ ಕದ್ರಿ ಅಂತ ಮಾತ್ರ ಗೊತ್ತಾಗ್ಲಿಲ್ಲ. ಇನ್ಸ್ಪೆಕ್ಟ್ರೆ, ನನ್ನ ಫ್ರೆಂಡ್ ಹೆಸರು ಸುಜಾತ ಅಂತ. ಅವಳ ಮಗು ಕಳ್ಕೊಂಬಿಟ್ಲು. ಆಮೇಲೆ ಏನಾಯ್ತು? ಈ ಕಾಗಕ್ಕನ್ ಗೂಗಕ್ಕನ್ ಕತೆ ಮಾತ್ರ ಹೇಳ್ಬೇಡಿ. ಮಗು ಹೇಗ್ ಕಳ್ತನ ಆಗುತ್ತೆ ಅಂತ ನನ್ಗೆ ಇಂಚು ಗೊತ್ತು. ಕದ್ದು ಮಗುನ ನೀವು ಸಾಕ್ಬೇಕು ಅಂತ ಇದ್ದೀರಿ ಅಲ್ವೇ? ನನಗೆ ಮಗು ಯಾಕಬೇಕು? ನಿಮ್ಗೆ ಮಕ್ಕಳಾಗಿಲ್ವಲ್ಲ ಅದಕ್ಕೆ. ಅಂದ್ರೆ ನೀವ್ ಹೇಳ್ತಾ ಇರೋದು ನನ್ನ ಮಕ್ಳು ಕಳ್ಳಿನ? ನಿಮ್ ಮನೇಲೇ ಇದೆಯಲ್ಲ ಮಗು, ನೋಡಿ ಅಲ್ಲಿ. ಇದಕ್ಕೇನ್ ಹೇಳ್ತೀರಾ? ನೀವಾಗೆ ನೀವು ನನ್ನ ಜೊತೆ ಸ್ಟೇಷನ್ಗೆ ಬಂದ್ರೆ ಸರಿ, ಇಲ್ಲ ಅಂದ್ರೆ ಲೇಡಿ ಕಾನ್ಸ್ಟೇಬಲ್ ಕರ್ಕೊಂಡ್ಬಂದು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ಬೇಕಾಗುತ್ತೆ. ಇನ್ಸ್ಪೆಕ್ಟ್ರೆ, ನಾನು ಈ ಗಂಟುಗಲಿ ವಂಶದ ಹಿರಿತಲೆ. ನನ್ನ ಮಾತನ್ನ ನಂಬಿ ಇವಳ ಫ್ರೆಂಡ್ ಸುಜಾತ ಮಗುನ ಇಲ್ಲಿ ಬಿಟ್ಟು ಎಲ್ಲೋ ಹೋಗಿದ್ದಾಳೆ. ಅವಳು ಬಂದ ತಕ್ಷಣ ಈ ಮಗುನ ಅವಳಿಗೆ ಒಪ್ಪಿಸ್ಬಿಡ್ತೀವಿ. ಅಲ್ಲಿವರೆಗೂ ಇದನ್ನ ನಾವು ನೋಡ್ಕೋತಾ ಇದ್ದೀವಿ ಅಷ್ಟೇ. ಏನೋ ಇರಿತಲೆ ನೀವ್ ಹೇಳ್ತಾ ಇದ್ದೀರಾ ಅಂತ ಸುಮ್ಮನಾಗ್ತಾ ಇದ್ದೀನಿ. ಆದ್ರೆ ಒಂದು ಕಂಡೀಷನ್, ನನ್ನ ಸಮ್ಮುಖದಲ್ಲೇ ಮಗುನ ತಾಯಿ ಕೈಗೆ ಒಪ್ಪಿಸ್ಬೇಕು. ಇಲ್ಲಾಂದ್ರೆ ಗೊತ್ತಲ್ಲ, ಮನೆ ಮುಂದಿನೆಲ್ಲ ಕರ್ಕೊಂಡೋಗಿ 1 2 3 ಅಂತ ಕಂಬಿ ಎಣಿಸ್ಬಿಡ್ತೀನಿ. ಹಲೋ, ನಾನು ಈ ಮನೆ ಮಗಳು ಪಲ್ಲು ಮಾತಾಡ್ತಿರೋದು. ನೀವ್ಯಾರು? ಹಲೋ, ನಮ್ಮವ್ರು ಇದ್ದಾರಾ? ನಿಮ್ಮವ್ರ? ಯಾರೀ ನೀವು? ಏನ್ ಹೇಳ್ತಿದ್ದೀರಾ? ನಾನು ನೀಲಾಂಬರಿ. ನನಗೆ ನನ್ನ ಗಂಡ ಬೇಕು. ನಿಮ್ ಗಂಡನ? ಈ ಮನೇಲಿ ಎಲ್ರಿ ಸಿಗ್ತಾರ ನಿಮ್ ಗಂಡ? ಇನ್ಯಾರು? ಪಾಂಡುರಂಗ, ನನ್ನ ಭಾವಿ ಗಂಡ. ಒಂದ್ ನಿಮಿಷ ಇರಿ, ಕರಿತೀನಿ. ಅಣ್ಣಯ್ಯ, ಯಾರೇ ಅದು? ನಿನ್ನ ಭಾವಿ ಪತ್ನಿ ನೀಲಾಂಬರಿ ಲೈನಲ್ಲಿ ಇದ್ದಾಳೆ, ಮಾತಾಡು. ನಾನು ಮನೆಯಲ್ಲಿ ಇಲ್ಲ ಅಂತ ಹೇಳ್ಬಿಡೆ. ಫೋನಲ್ಲೆಲ್ಲ ಕೇಸ್ ಆಗಿರುತ್ತೆ, ಮಾತಾಡ್ತೀನಿ. ರೇ ನೀಲಾಂಬರಿ ಅವರೇ, ನಾನೀಗ ಯಾವುದೊಂದು ಮಗು ಕೇಸಲ್ಲಿ ಬೇರೆ ತಗ್ಲಾಕೊಂಡ್ಬಿಟ್ಟಿದ್ದೀನಿ. ನೀವು ಯಾಕ್ರೆ ನನ್ನ ಬೆನ್ ಬಿದ್ದಿದ್ದೀರಾ? ನನಗೆಲ್ಲ ವಿಷಯ ಗೊತ್ತು. ನೀನೊಂದು ಎಳೆ ಮಗುನ ಕದ್ದು ತಂದಿದ್ಯಾ, 1.5 ಲಕ್ಷಕ್ಕೆ ಡೀಲ್ ಮಾಡಿದ್ಯಾ. ಪೊಲೀಸ್ನವ್ರಿಗೆ ಈ ವಿಷಯ ಗೊತ್ತಾಗಿದೆ. ಅಲ್ಲ ಕಣ್ರಿ, ಈ ವಿಷಯ ನಿಮಗೆ ಹೇಗೆ ಗೊತ್ತಾಯ್ತು ಅಂತ? ಪಾಂಡುರಂಗ, ನಾನು ನಿನ್ನ ನೆನಪಲ್ಲಿ ಹುಚ್ಚಿ ಆಗ್ಬಿಟ್ಟಿದ್ದೀನಿ. ಕೂತ್ರು ಎದ್ರು ನಿಂದೇ ಧ್ಯಾನ. ನಾನು ಮಲಗಿದ್ರೆ ನನ್ನ ರೂಮ್ಗೆ ಕಳ್ಳನಾಗಿ ಬರ್ತೀಯ, ನನ್ನ ಪಕ್ಕದಲ್ಲೇ ಇರ್ತೀಯ. ಬೆಳಗ್ಗೆ ನೋಡಿದ್ರೆ ನೀನು ಇರೋದೇ ಇಲ್ಲ. ನನ್ನ ಕನಸಿಲ್ಲ ಎಷ್ಟು ಭಗ್ನ ಆಗ್ತಾ ಇದೆ ಗೊತ್ತಾ? ಅಲ್ಲ ಕಣ್ರಿ, ಇಂಥ ಹೊತ್ತಲ್ಲಿ ಇಂಥ ವಿಷಯದ ಬಗ್ಗೆ ಮಾತಾಡೋದು ಬೇಕಿತ್ತ ಅಂತ ನನ್ನ ಪ್ರಶ್ನೆ. ಇಷ್ಟೆಲ್ಲ ತಿಳ್ಕೊಂಡಿದ್ರೆ ಅಂದಮೇಲೆ ನಿಮಗೆ ಮಗು ವಿಷಯನೂ ಗೊತ್ತಿರಬೇಕು. ಅದು ಗೊತ್ತಿದ್ರೆ ಮಾತ್ರ ಮಾತಾಡಿಪ್ಪ. ನಿನಗೆ ಎಷ್ಟೇ ಕಷ್ಟ ಬಂದ್ರು, ಪೊಲೀಸವ್ರು ನಿನ್ನನ್ನು ಹಿಡ್ಕೊಂಡು ಹೋದ್ರು, ನಾನು ನಿನ್ನನ್ನು ಬಿಡಿಸ್ಕೊ ಬರ್ತೀನಿ. ಸನ್ಯಾಸಿನಿ ಆಗೋದಕ್ಕೆ ಹೊರಟಿದ್ದು ನನ್ನನ್ನು ಹಾವಿನ ಡ್ಯಾನ್ಸ್ ಮಾಡಿ ಅದನ್ನು ತಪ್ಪಿಸ್ಬಿಟ್ಟೆ. ಈಗ ನೀನು ಮಗು ಕೇಸಲ್ಲಿ ಸಿಕ್ಕಾಕೊಂಡಿದ್ಯಾ. ನೀನು ನನ್ನ ವಶ ಆಗೋದಾದ್ರೆ ನಾನು ನಿನ್ನ ಕೇಸ್ನ ಸಾಲ್ವ್ ಮಾಡ್ತೀನಿ. ನಿಜವಾಗ್ಲೂ ಸಾಲ್ವ್ ಮಾಡ್ತೀರೇನ್ರಿ? ಈ ನೀಲಾಂಬರಿ ಹೇಳದ್ಮೇಲೆ ಮುಗೀತು. ಖಂಡಿತ ಸಹಾಯ ಮಾಡೇ ಮಾಡ್ತಾಳೆ. ಹಾಗಿದ್ರೆ ನಾನು ನಿಮ್ಮ ಮನೆಗೆ ಬರ್ತೀನಿ ಕಣ್ರಿ. ಬರೀ ಬರೋದಲ್ಲ, ನೀನು ನನ್ನ ವಶ ಆಗಬೇಕು. ಇಲ್ಲಿದ್ದು ಶವ ಆಗೋ ಬದಲು ನಿಮ್ಮ ಹತ್ರ ಬಂದು ವಶ ಆಗ್ತೀನಿ ಬಿಡ್ರಿ. ದೇವ್ರ ಪಟ್ಟದಂಗೆ ನಿಮ್ಮ ಅತ್ತಿಗೆಮ್ಮ ಮಾಡೋ ಕೆಲಸ ಒಂದೊಂದಲ್ಲ ಕಣೆ. ಈ ಮನೆಯಲ್ಲಿದ್ದರೆ ಜಾತಿ ಜಂಬಲ್ದಿನಿ ಅವ್ರ ಕಾಟ, ಅಲ್ಲಿಗೆ ಹೋಗ್ಬಿಟ್ರೆ ಆ ನೀಲಾಂಬರಿ ಕಾಟ. ಇವರಿಬ್ರು ಮತ್ತೆ ಸಿಗಾಕೊಂಡು ನಾನು ಚಿತ್ರಾನ್ನಾಗಿ ಹೋಗ್ಬಿಟ್ಟಿದ್ದೀನಿ. ಈಗೇನ್ ಮಾಡ್ತಾನಯ್ಯ? ನಾನೇನು ಮಾಡೋಕ್ಕಾಗಲ್ಲ. ಆ 4 ಸಂತದ ರುದ್ರೇಶನೇ ನಂಗೆ ದಾರಿ ತೋರಿಸ್ಬೇಕು. ನೀಲಾಂಬರಿ ಅವರೇ, ನೀಲಾಂಬರಿ ಅವರೇ. ಪಾಂಡುರಂಗ, ನನಗೆ ಚೆನ್ನಾಗಿ ಗೊತ್ತಿತ್ತು ನೀನು ಬಂದೇ ಬರ್ತೀಯ ಅಂತ. ನನ್ನ ಪಾಡಿಗೆ ನಾನು ಸನ್ಯಾಸಿನಿಯಾಗಿ ಹಿಮಾಲಯಕ್ಕೆ ಹೊರಟು ನಿಂತಿದ್ದೆ. ಆದ್ರೆ ನೀನೆ ನನ್ನ ಮುಂದೆ ಹಾವಿನ ಡ್ಯಾನ್ಸ್ ಮಾಡಿ ನನ್ನ ಮನಸ್ಸನ್ನ ಕೆರಳಿಸ್ಬಿಟ್ಟೆ. ಅಯ್ಯೋ ಬಿಡ್ರಿ, ಅದೆಲ್ಲ ಹಳೆ ಕತೆ. ಈಗ ಯಾಕೆ ಜ್ಞಾಪಕ ಮಾಡ್ಕೋತೀರಾ? ಎಲ್ಲ ಮರ್ತು ಬಿಡ್ಬಾರ್ದ? ನೀನೇನೋ ಹೇಳ್ತೀಯ ಮರಿ ಅಂತ, ಆದ್ರೆ ನನ್ನ ಕೈಲದು ಆಗ್ತಾ ಇಲ್ವೇ? ಅದು ನೋಡಿ ನೀಲಾಂಬರಿ ಅವರೇ, ಸದ್ಯಕ್ಕೆ ನಾನು ಒಂದು ಮಗು ಕೇಸಲ್ಲಿ ತಗ್ಲಾಕೊಂಡ್ಬಿಟ್ಟಿದ್ದೀನಿ. ಹೇಗಾದ್ರೂ ಮಾಡಿ ನೀವೇ ನನ್ನನ್ನು ಬಿಡಿಸ್ಬೇಕು ಕಣ್ರಿ. ಈ ಪ್ರಾಬ್ಲಮ್ನ ನಾನು ಸಾಲ್ವ್ ಮಾಡಬೇಕು ಅಂದ್ರೆ ನನ್ನ ಮುಂದೆ ನೀನು ಹಾವಿನ ಡ್ಯಾನ್ಸ್ ಮಾಡ್ಬೇಕು. ಅಭಿ, ನೀವೇನ್ ಸ್ನೇಕ್ ಡ್ಯಾನ್ಸ್ ಮಾಡೋ ಅವಶ್ಯಕತೆ ಇಲ್ಲ. ಸುಜಾತ ಸಿಕ್ಕಿದಾಳೆ. ಸಿಕ್ಬಿಟ್ಲಾ? ಎಸ್, ಸುಜಾತ ಬಮ್ಮ. ಜಾಜಿ ಅವರೇ, ನಿಮ್ಮ ಸಹಾಯನ ನಾನು ಯಾವತ್ತೂ ಮರೆಯಲ್ಲ. ಸ್ವಲ್ಪ ಸುಮ್ಮನಿರ್ತೀರಾ? ನಿಮ್ಗೆ ಸಹಾಯ ಮಾಡಿದ್ದು ಜಾಜಿ ಅವರಲ್ಲ, ನೀಲಾಂಬರಿ ಮೇಡಮ್ನವರು. ಅಯ್ಯೋ, ಏನ್ ಹೇಳ್ತಾ ಇದ್ದೀರಾ ನೀವು? ಇರೋದನ್ನೇ ಹೇಳ್ತಾ ಇದ್ದೀನಿ. ಪಾಂಡುರಂಗ ನಿಮ್ಮ ಮಗುನ ಕದ್ದಿದ್ದಂತೆ, ಯಾರಿಗೋ ಮಾರಕ್ಕೆ ಹೊರಟಿದ್ದಂತೆ. ಅಷ್ಟರಲ್ಲಿ ನೀಲಾಂಬರಿ ಮೇಡಮ್ನವರು ನನಗೆ ಇನ್ಫಾರ್ಮೇಶನ್ ಕೊಟ್ಟರು. ಹಾಗಾಗಿ ಮಗು ನಿಮ್ಮ ಮೊಡ್ಲು ಸೇರಿದೆ. ಮೇಡಮ್, ಪಾಂಡುರಂಗ ಮಾಡಿರೋ ಕೆಲಸಕ್ಕೆ 14 ವರ್ಷ ಒಳಗಡೆ ತೇಳ್ಬಿಡ್ತೀನಿ. ರೇ ಜಾಜಿ ಜಂಬಲ್ದಿನಿ ಅವರೇ, ನಿಮ್ಮ ಮಾತು ಕೇಳಿದಕ್ಕೆ ನಾನು ಎಂಥ ಕೇಸಲ್ಲಿ ತಗ್ಲಾಕೋತಾ ಇದ್ದೀನಿ ನೋಡ್ರಿ. ಹೇಳ್ರಿ, ಒಂದು ಮಾತು ಹೇಳ್ರಿ. ಯು ಸಿ ಇನ್ಸ್ಪೆಕ್ಟರ್, ಸುಜಾತ ಮಗು ಕಳುವಾಗಿದ್ದಕ್ಕೇನೆ ನನ್ನ ಹಬಿ ಡಿಟೆಕ್ಟಿವ್ ಏಜೆನ್ಸಿಯಿಂದ ಈ ಕೇಸ್ ತಗೊಂಡಿದ್ದು. ಸಾಕು ಸುಮ್ಕಿರಿ ಮೇಡಮ್, ನೀವ್ ಹೇಳೋದು ಮುಖ್ಯ ಅಲ್ಲ. ನೀಲಾಂಬರಿ ಮೇಡಮ್ ಹೇಗೆ ಹೇಳ್ತಾರೋ ಹಾಗೆ ಕೇಳ್ತೀವಿ. ಇನ್ಸ್ಪೆಕ್ಟರ್,
ಪಾಪ ಏನೋ ಮಗುವಿನ ಆಸೆಗೆ ಕದ್ಬಿಟ್ಟಿದ್ದಾರೆ ಅನ್ಸುತ್ತೆ ಇವ್ರನ್ನ ಬಿಟ್ಬಿಡಿ ನಾನು ಇವ್ರನ್ನ ಮದ್ವೆ ಆಗಿ ಬುದ್ಧಿ ಹೇಳ್ತೀನಿ. ಲೇ ಪಾಂಡ್ರಂಗ ನೀನೇನು ಯೋಚನೆ ಮಾಡ್ಬೇಡ ಕಣ, ಮಕ್ಕಳ ಕಳ್ಳಿ ಪವಿತ್ರ ಸಿಕ್ಬಿದ್ಲು. ಸರ್ ಇವಳೇ ಸರ್ ಮಕ್ಕಳನ್ನ ಕದ್ದು ಕದ್ದು ಮಾಡ್ತಾ ಇದ್ದಿದ್ದು. ನಿಜನೇನಮ್ಮ? ಹೌದು ಸರ್. ಒಂದು ಮಗುನ ಕದ್ದು ಹೀಗೆ ಸಿಗಾಕೊಂಡಿದ್ದೆ, ಜಾಮೀನ್ ಮೇಲೆ ಈಚೆಗೆ ಬಂದು ಮತ್ತೆ ಅದೇ ಕೆಲಸ ಮಾಡ್ತಾ ಇದೀಯಾ? ಇನ್ಸ್ಪೆಕ್ಟರ್ ಸಾಹೇಬ್ರೆ, ಈಗಲಾದ್ರೂ ಗೊತ್ತಾಯ್ತಾ ನಾನು ಮಕ್ಕಳ ಕಳ್ಳ ಅಲ್ಲ, ಹೃದಯ ಕಳ್ಳ. ನೋಡು, ಮಕ್ಕಳು ಕಳ್ಳಿ ಸಿಗಾಕೊಂಡಿದ್ರಿಂದ ನೀನು ಕಳ್ಳ ಅಲ್ಲ ಅಂತ ಗೊತ್ತಾಯ್ತು, ಹಾಗಾಗಿ ಬಿಡ್ತಾ ಇದೀನಿ. ನೀನೇನು ಥ್ಯಾಂಕ್ಸ್ ಹೇಳೋದಿದ್ರೆ ನೀಲಾಂಬರಿ ಮೇಡಮ್ನವ್ರಿಗೆ ಹೇಳು. ನಡಿಯಮ್ಮ. ಪಾಂಡುರಂಗ ಹೇಗಿತ್ತು ಗೇಮು? ರೇ ನೀವ್ ಏನ್ ಹೇಳ್ತಾ ಇದ್ರಿ ಅಂತ ನನ್ಗೆ ಅರ್ಥ ಆಗ್ತಾ ಇಲ್ಲ ಕಣ್ರಿ. ಇವರೇ ನಾನು ಕಿಡ್ನಾಪ್ ಮಾಡಿದ್ದು. ರೀ ಯಾಕ್ರಿ ಈ ತರ ಎಲ್ಲ ಮಾಡ್ತಾ ಇದ್ದೀರಾ? ಇದು ಬೆಕ್ಕು ಇಲಿ ಆಟ. ಬೆಕ್ಕು ಇಲಿನ ಕೊಲ್ಲೋದಕ್ಕಿಂತ ಮುಂಚೆ ಏನ್ ಮಾಡುತ್ತೆ? ಹಿಡಿಯುತ್ತೆ ಬಿಡುತ್ತೆ, ಬೋರ್ ಆದ್ಮೇಲೆ ತಿಂದ್ಬಿಡುತ್ತೆ. ಹಾಗೆ ಈಗ ನಿಮ್ಮನ್ನ ಹಿಡ್ದು ಬಿಟ್ಟಿದ್ದೀನಿ. ನೀನ್ ನನ್ನ ಮದ್ವೆ ಆಗೋದಕ್ಕೆ ಒಪ್ಕೊಳ್ಳಿಲ್ಲ ಅಂದ್ರೆ ಮತ್ತೆ ಹಿಡಿತೀನಿ.